ಅಲ್ಲ ಕಣೋ ಗೆಳೆಯ, ಅವ್ನು ತಿದ್ದುಕೋತಾನೆ ಅಂತ ಅನ್ಸುತ್ತಾ? ಖಂಡಿತ ಬದಲಾಗ್ತಾನೆ ಕಣ. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕಲ್ಲು ಮನಸ್ಸನ್ನ ಕರಗಿಸುತ್ತೆ, ಎಂಥ ಮನುಷ್ಯನು ಬದಲಾಯಿಸುತ್ತೆ. ಅದಕ್ಕೋಸ್ಕರನೇ ಅವನಿಗೆ ನೀನು ಆಫೀಸಿಗೆ ಬರೋದು ಬೇಡ, ಮನೇಲೇ ಇದ್ದು ಮಲ್ಲಿ ನೋಡ್ಕೊ ಅಂತ ಹೇಳಿದ್ದೀನಿ. ಅವನು ಮಲ್ಲಿ ಜೊತೆ ಇದ್ದರೆ ಅದ್ರ ಪರಿಣಾಮ ಅವನ ಮೇಲೆ ಬೀರುತ್ತೆ. ಖಂಡಿತ ಅವನ ಬಿಹೇವಿಯರಲ್ಲಿ ಚೇಂಜ್ ಕಂಡೇ ಕಾಣುತ್ತೆ. ಇಷ್ಟೆಲ್ಲ ಆಗಿನೂ ಅವನಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಆಗಿದ್ರೆ ಅವ್ನು ಖಂಡಿತ ಬದಲಾಗ್ತಾನೆ. ಇಲ್ಲೇದ್ರೆ ಮುಂದಕ್ಕೆ ನೋಡೋಣ ಏನು ಮಾಡೋದು ಅಂತ. ಒಂದೊಂದ್ಸತಿ ಶಿಕ್ಷೆ ಅನ್ನೋದು ಬದಲಾಗೋ ಅವಕಾಶನ ಕಿತ್ಕೊಂಡ್ಬಿಡುತ್ತೆ. ಹಾಗಾಗದೇ ಇರಲಿ ಅಂತ ಅಷ್ಟೆ. ನೀನು ಹೇಳ್ತಾ ಇರೋದು ಕರೆಕ್ಟೇ ಕಣ. ಶಿಕ್ಷೆಗಿಂತ ಕ್ಷಮೆ ತುಂಬಾ ದೊಡ್ಡದು. ಆದರೆ ಅದು ಇನ್ನೊಬ್ಬರಿಗೆ ಅಡ್ವಾಂಟೇಜ್ ಆಗಬಾರ್ದು. ನೀನು ಹೇಳ್ದಂಗೆ ನೋಡೋಣ ಬಿಡು. ಒಂದು ವೇಳೆ ಅವನು ಬದಲಾಗ್ತಾನೆ ಅಂದರೆ ಖುಷಿನೇ ಅಲ್ವಾ? ನಮಗೂ ಅದೇ ತಾನೇ ಬೇಕಾಗಿರೋದು. ಅಫ್ಕೋರ್ಸ್, ಲೆಟ್ಸ್ ಹೋಪ್. ಹೋಪ್ ಇಸ್ ದ ಓನ್ಲಿ ಥಿಂಗ್. ರೀ ಇದೆಲ್ಲ ಏನು ಬೇಡ ರೀ. ಇದೆಲ್ಲ ಬೇಕು ರೀ, ನನ್ನ ಕರ್ತವ್ಯ. ರೀ ನಿಮ್ಗೆ ನಾನಂದ್ರೆ ಅದೆಷ್ಟು ಪ್ರೀತಿ ಅಲ್ವಾ? ಎದೆ ಬಗ್ಗೆ ತೋರಿಸ್ಬೇಕಮ್ಮಲ್ಲಿ? ಇಲ್ಲ ರೀ ಬೇಡ. ನೀನು ಬೇಕು ಅಂದ್ರು ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಅಮ್ಮಲ್ಲಿ. ಅದಕ್ಕೆ ಇದು ನನ್ನ ಪ್ರೀತಿನ ಈ ಮೂಲಕ ತೋರಿಸ್ಕೊತಾ ಇದ್ದೀನಿ. ಸಾರಿ ನೋವಾಯ್ತಾ? ಜಾಸ್ತಿ ಪ್ರೀತಿ. ಇವಳು ಕಾಲು ಇಸ್ಕೋದಕ್ಕಿಂತ ಕತ್ತಿಸ್ಕೊತ್ರೆ ಸಖತ್ತಾಗಿರುತ್ತೆ. ಏಯ್ ಮಲ್ಲಿ, ಏನಾಯ್ತು? ಅಪೇಕ್ಷೆ, ಸಾರಿ, ನನ್ನ ಕೋಪ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ರೂಡಾಗಿ ಮಾತಾಡ್ಬಿಟ್ಟೆ. ಐಮ್ ರಿಯಲಿ ಸಾರಿ. ಓಹ್, ಹೇಳೋದೆಲ್ಲ ಹೇಳಿ ಈಗ ಸಮಾಧಾನ ಮಾಡೋದಕ್ಕೆ ಬಂದ್ರ? ನೀವು ಸಾರಿ ಕೇಳಿದ್ರೆ ನಾನು ಕರ್ಗೋಗ್ಬಿಡ್ತೀನಾ? ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದ್ದೀರಾ? ನಾನು ಸಾರಿ ಅಂತ ಹೇಳಿದ್ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀನಿ. ಮತ್ತೆ ಹಾಗೆಲ್ಲ ಹೇಳಿದ್ರೆ ಕೋಪ ಬರ್ತಾ ಇರುತ್ತಪ್ಪ ಅರ್ಥ? ನನ್ನ ಮಾತು, ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ನೀವ್ ಹೇಗೆ ಹೇಳ್ತಿದ್ದೀರಾ ಅಂದ್ರೆ ನಾನು ಪೂರ್ತಿ ಕೆಟ್ಟೋಳ ಆಗ್ಬಿಟ್ಟಿದ್ದೀನಿ ಅನ್ನೋ ತರ ಹೇಳ್ತಿದ್ದೀರಾ. ನೋಡಿ, ನಾನು ಆ ಥರ ಹೇಳಲಿಲ್ಲ. ನಿಮ್ಮಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದೆ ಅಷ್ಟೇ. ಸುಮ್ಮನೆ ಹೇಳೋದೆಲ್ಲ ಹೇಳಿ ಬೆಣ್ಣೆ ಹಚ್ಚೋದಕ್ಕೆ ಬರಬೇಡಿ ನೀವೀಗ. ನನಗೆ ಗೊತ್ತು ನೀವ್ ಯಾವ ಅರ್ಥದಲ್ಲಿ ಹೇಳಿದೀರಾ ಅಂತ. ನಾನೇನ್ ಅದನ್ನ ಅರ್ಥ ಮಾಡ್ಕೊಳ್ದಾರೋ ಅಂತ ದಡ್ಡಿ ಏನಲ್ಲ. ನನಗೂ ಎಲ್ಲ ಅರ್ಥ ಆಗತ್ತೆ. ದೇವ್ರು ನನಗೂ ಬುದ್ಧಿ ಅನ್ನೋದು ಕೊಟ್ಟಿದ್ದಾನೆ. ಮದುವೆ ಆಗಿದ್ದು ಎಲ್ಲರೂ ನನ್ನನ್ನ ಹೇಗ್ ನೋಡ್ತಿದ್ದಾರೆ ಅಂದ್ರೆ ಎಲ್ಲರೂ ನನ್ನ ನೋಡೋ ರೀತಿನೇ ಚೇಂಜ್ ಆಗ್ಬಿಟ್ಟಿದೆ. ಅಕ್ಕ, ಅಮ್ಮ, ಅಪ್ಪ ಯಾರು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ನಾನೊಬ್ಳು ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕಡೆ ಅಣ್ಣ ಅತ್ತಿಗೆನೂ ನಮಗ್ ಸಪೋರ್ಟ್ ಮಾಡ್ಲಿಲ್ಲ. ಆದ್ರೆ ನಾನು ನಿನ್ ಜೊತೆ ಬಂದೆ. ಯಾಕೆ ಹೇಳಿ? ನೀವಿದ್ದೀರಾ ಅನ್ನೋ ಧೈರ್ಯಕ್ಕೆ. ಆದ್ರೆ ನೀವು ನನ್ನನ್ನು ಅವ್ರ ತರನೇ ಟ್ರೀಟ್ ಮಾಡ್ತಿದ್ದೀರಾ ಅಲ್ವಾ? ನಾವ್ ಯಾರನ್ನ ನಂಬಿರ್ತೀವೋ, ಯಾರ ಮೇಲೆ ಡಿಪೆಂಡ್ ಆಗಿರ್ತೀವೋ ಅವರೇ ನಮ್ಗೆ ಈ ತರ ಮಾಡ್ಬಿಟ್ರೆ ಮನ್ಸಿಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ನಿಮ್ಗೆ? ಹೇಳಿದಾರ್ಥ ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ನಾನ್ ಎಲ್ಗ್ ಹೋಗ್ಲಿ, ಏನ್ ಮಾಡ್ಲಿ? ಪ್ಲೀಸ್ ಕಣ್ರಿ, ಸಮಾಧಾನ ಮಾಡ್ಕೊಡಿ. ನೋಡಿ, ಯಾರಾದ್ರೂ ನೋಡಿದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಅದ್ರಲ್ಲೂ ನಾವು ಈಗಷ್ಟೇ ಮದುವೆ ಆಗಿದೀವಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್. ನಾನೇನ್ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ನೀವ್ ಅರ್ಥ ಮಾಡ್ಕೊಳ್ಳಿ. ನನ್ ಸ್ವಂತ ಯಾಕೆ ಅರ್ಥ ಆಗ್ತಿಲ್ಲ ಮಾಡ್ತಾ ನಿಮ್ಗೆ? ನೀವು ಎಲ್ಲಾ ತರನೇ ಬಿಹೇವ್ ಮಾಡ್ತಿದ್ದೀರಾ. ಅಪೇಕ್ಷಾ, ಪ್ಲೀಸ್ ಅಪ್ಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಓಕೆ, ನೀವು ಹೇಳ್ದಾಗ ನಾನು ಇರ್ತೀನಿ. ಓಕೆ, ಈಗ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಪ್ಲೀಸ್. ಮಲ್ಲಿ, ಯಾಕೆ ಏನಾಯ್ತು? ಏನಿಲ್ಲ ರೀ, ಹಸ್ವಾಗ್ತಾ ಐತೆ. ಅಶ್ವ, ಅಲಮಲ್ಲಿ ಈಗ ತಾನೇ ತಿಂದೆ, ಎಲ್ಲ ಎಲ್ಲೋಯ್ತು?
ಏ ಅದು ಹೊಟ್ಟೆ ಒಳಗಡೆ ಇನ್ನೊಂದು ಹೊಟ್ಟೆ ಇರ್ತೈತಲ್ಲ ಅಲ್ಲಿಗೋಯ್ತು. ರೀ ಬಸ್ರಿ ಆದಾಗ ಹೊಟ್ಟೆ ಒಳಗಡೆ ಇನ್ನೊಂದು ಹೊಟ್ಟೆ ಇರ್ತೈತೆ, ಒಂದು ನಂದು ಹೊಟ್ಟೆ ಇನ್ನೊಂದು ಮಗಿನ ಹೊಟ್ಟೆ. ಅದಕ್ಕೆ ಎಷ್ಟಂದ್ರೂ ಸಾಲೋದೇ ಇಲ್ಲ, ಹೊಟ್ಟೆ ಕನ್ನ ಮಾಡಿ ಕಟ್ಟೆ ಆಗ್ಬಿಟ್ಟಿರ್ತೈತೆ. ನೀವು ಬಸ್ರಿ ಆಗಿರಿ ನಿಮ್ಗೂ ಗೊತ್ತಾಗ್ತಿತ್ತು. ಏಯ್ ಮಲಿ ಏನ್ ಮಾತಾಡ್ತಾ ಇದೀಯಾ? ಅಯ್ಯೋ ತಮಾಷೆ ಮಾಡ್ದಿರಿ. ನಿನ್ನ ತಮಾಷೆನು ಕರ್ಮ. ಯಾಕೆ ನನ್ ತಮಾಷೆ ನಿಮ್ಗೆ ಇಡಿಸ್ಲಿಲ್ವಾ? ಹೇ ಸೂಪರ್ ಆಗಿ ಇಷ್ಟ ಆಯ್ತು ಮಲಿ. ಮಲಿ ನೀನೇನ್ ಮಾಡಿದ್ರು ಚಂದಾನೆ, ಯಾಕಂದ್ರೆ ಬೇಸಿಕಲಿ ನೀನಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ನೀನೇನ್ ಮಾಡು ನೀನೇನ್ ಮಾಡದೇ ಇರೋ ಎಲ್ಲ ಚಂದಾನೆ, ಎಲ್ಲ ಚೆನ್ನಾಗಿರುತ್ತೆ, ನಂಗೆಲ್ಲ ಇಷ್ಟ. ಮಲಿ ಹೊಟ್ಟೆ ಅಷ್ಟು ಒಂದಲ್ಲ, ಇನ್ನೊಂದ್ಸಲ ಊಟ ತಗೊಂಬರ್ಲಾ, ತಿಂತೀಯಾ? ಇಲ್ಲ ರೀ ಬ್ಯಾಡ, ಅಷ್ಟೊಂದೆಲ್ಲ ಏನ್ ಹಸ್ವಾಗಿಲ್ಲ. ಒಂದ್ ಲೋಟ ಹಾಲು ಕುಡಿದ್ರೆ ಸರಿ ಹೋಯ್ತದೆ. ನಾನು ಹೋಗಿ ಕಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ಐ ಚಮ್ಮಕ್ ಚಲ್ಲೋ ಫೋನು. ಮಲಿ ಒಂದ್ ನಿಮಿಷ. ಏನ್ ಮಲಿ ನೀನು ನೋಡ್ಕೊಳಕ್ಕೆ ಅಂತಾನೆ ನಾನಿದ್ದೀನಿ, ನಾನು ಹೋಗಿ ಹಾಲು ಕಾಯಿಸ್ಕೊಂಡ್ಬಿಡ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಗಂಡ ಆಗಿ ನನಗಷ್ಟು ರೈಟ್ಸ್ ಇಲ್ವಾ? ಪ್ರೀತಿಯಿಂದ ನನ್ನ ಹೆಂಡತಿಗೋಸ್ಕರ ನಾನೇ ಹಾಲು ಕಾಯಿಸ್ಕೊಂಡ್ಬರ್ತೀನಿ, ನೀನಿಲ್ಲ ಆರಾಮಾಗಿ ರೆಸ್ಟ್ ಮಾಡು. ಅಯ್ಯೋ ಪರವಾಗಿಲ್ಲ ರೀ, ನಾನು ಇವಾಗ ಕಾಯಿಸ್ಕೊಂಬರ್ತೀನಿ. ಈ ಪರವಾಗಿಲ್ಲ ಮಲ್ಲಿ, ನೀನು ಗಂಡ ಆಗಿ ನನಗಷ್ಟು ರೈಟ್ಸ್ ಇಲ್ವಾ? ನನ್ನ ಹೆಂಡತಿಗೋಸ್ಕರ ಹಾಲು ಕಾಯಿಸ್ಕೊಂಡ್ಬರ್ದೇ ಇರ್ತೀನ? ನೀನು ಆರಾಮಾಗಿ ರೆಸ್ಟ್ ಹೊರ್ಕೊ. ಸರಿ. ಬಂದೆ. ಅಬ್ಬ ಈ ನೆಪದಲ್ಲಾದ್ರೂ ನಮ್ಮ ಚಮ್ಮಕ್ ಚಲೋ ಜೊತೆ ಹಾಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರೋಣ. ಬಂದೆ ಮಲ್ಲಿ.